ಅವ್ರಿಗೆ ಹ್ಯಾಟ್ಸ್ ಆಫ್, ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಕಾರಣ ಅವರು ಡೈರೆಕ್ಟರ್ಸ್ ಆ್ಯಕ್ಟರ್. ಅವರು ಸಿನಿಮಾ ಶುರುವಾದ 20 ನಿಮಿಷ ಮೊದಲಿಂದನೇ ಹೆಚ್ಚು ಕಮ್ಮಿ 20 ನಿಮಿಷ ಆ ಸಿನಿಮಾ ಟ್ರೈನ್ನಲ್ಲೇ ನಡೆಯುತ್ತೆ. ಸರಳತೆ ಹೇಗಿರುತ್ತೆ ಅಂತಂದರೆ, ಸೆಟ್ಟಲ್ಲಿ ಶಾರ್ಟ್ ಮುಗಿದ ಕೂಡಲೇ ಅವರು ಡೈರೆಕ್ಟರ್ ನೋಡ್ತಾ ಇರ್ತಾರೆ ಹಿಂಗೆ ಓರೆಗಣ್ಣಲ್ಲಿ ಏನು ಹೇಳ್ತಾರೆ ಅವರು ಅಂತ. ಅಕಸ್ಮಾತ್ ಅವ್ರು ಓಕೆ ಅನ್ನೋದು ಏನಾದ್ರು ನಿಧಾನ ಮಾಡ್ತಿದ್ದಾನೆ ಅಂತ ಗೊತ್ತಾದರೆ ಇನ್ನೊಂದು ಮಾಡಿಬಿಡ್ಲಾ ಅಂತಾರೆ. ಈ ಆಕಸ್ಮಿಕ ನಿನ್ನ ಜನ್ರೇಷನ್ಗೆ ಯಾವ ರೀತಿ ಒಂದು ಟ್ರಿಗರ್ ಆಯಿತು, ಅಥವಾ ಏನು ಅದರ ಹಿಂದಿನ ಶಕ್ತಿ ಏನು, ನಿಮಗೇನು ಅದನ್ನು ಡಿಸ್ಲೈಕ್ ಆಗಿದ್ದೆ ಯಾಕೆ, ಲೈಕ್ ಆಗಿದ್ದೆ ಯಾಕೆ? ಡಿಸ್ಲೈಕ್ ಅನ್ನೋದು ನನಗೇನು ಅನಿಸಿಲ್ಲ ಅದರಲ್ಲಿ. ಬಟ್ ಕಥೆನಲ್ಲಿ ಒಂದು ಏನಿದೆ ಅಂದರೆ, ಒಬ್ಬ ವ್ಯಕ್ತಿ ಯಾವ ರೀತಿ ಒಬ್ಬೊಬ್ಬರು ನೋಡ್ತಾನೆ ಅನ್ನೋದಿದೆ. ಅದರಲ್ಲಿ ಒಂದು 4-5 ಕ್ಯಾರೆಕ್ಟರ್ಗಳು ಒಂದೇ ವ್ಯಕ್ತಿನ ಬೇರೆ 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 ರೀತಿನಲ್ಲಿ ನೋಡ್ತಾರೆ. ಇವಾಗ ಅದರ ಮೇನ್ ಪ್ರೊಟಾಗನಿಸ್ಟ್, ಮೇನ್ ಲೀಡ್ ಏನಿದೆಯೋ ಅವರು ಒಂದು ಹೆಣ್ಮಗುನ ನೋಡೋ ರೀತಿ ಬೇರೆ ಇದೆ. ಆಮೇಲೆ ಇನ್ನೊಂದು ಕ್ಯಾರೆಕ್ಟ್ರು ಇನ್ನೊಂದು ರೀತಿ ನೋಡುತ್ತೆ. ಆಮೇಲೆ ಇನ್ನೊಂದು ಹೆಂಗಸು ಯಾವ ರೀತಿ ಆ ಹೆಣ್ಮಗುನ ನೋಡುತ್ತೆ ಅನ್ನೋದು ತುಂಬಾ ಇದೆ. ಆಮೇಲೆ ಅದು ಸರ್ಕಮ್ಸ್ಟೆನ್ಸಸ್ನಲ್ಲಿ ಏನೇನೇನು ತೊಂದರೆಗಳಲ್ಲಿ ಒಳಗಾಗ್ತಾರೆ. ಅಲ್ಲಿ ಒಂದೇ ತೊಂದರೆ ಇಲ್ಲ, ಒಂದೇ ಲೈನ್ ಥರ ಇಲ್ಲ. ಅದೊಂದು 2-3 ಸಿನಿಮಾ ಮಾಡೋ ಕಥೆ ಇದೆ, ಕಂಟೆಂಟ್ ಇದೆ ಅದರಲ್ಲಿ. ಅದನ್ನೆಲ್ಲ ಒಟ್ಟಿಗೆ ಕೂಡಿಸಿ ಅದರಲ್ಲಿ ತುಂಬ ಚೆನ್ನಾಗಿ ನರೇಟ್ ಮಾಡಿದ್ದೀರಾ. ಅದರಲ್ಲಿ ಯಾವ ರೀತಿ ಒಂದು ಚೇಂಜ್ ಓವರ್ನ ತೋರಿಸ್ಬೋದು, ಒಬ್ಬ ವ್ಯಕ್ತಿ ಒಂದು ಇನ್ನೊಬ್ಬ ವ್ಯಕ್ತಿ ಮೇಲೆ ಎಷ್ಟು ಪ್ರಭಾವನ ಬೀರ್ಬೋದು ಅನ್ನೋದೆಲ್ಲ ತುಂಬ ಚೆನ್ನಾಗಿ ತೋರಿಸಿದೆ ಸರ್ ಅದರಲ್ಲಿ ಕಂಟೆಂಟ್. ಅದು ತುಂಬ ಇಷ್ಟ ಆಯ್ತು ನನಗೆ ಅದರಲ್ಲಿ. ಸೊ ಅದನ್ನೇ, ಈಗ ಪ್ರತಿಯೊಂದರಲ್ಲೂ ಒಂದು ಯಾವುದೋ ಒಂದು ಮೂಲ ಆಶಯ ಇರುತ್ತೆ. ಆ ಮೂಲ ಆಶಯದ ಜೊತೆಯಲ್ಲಿ ಒಂದು ಅದರದೇ ಆದಂಥ ಹಲವು 10 ಆಯಾಮಗಳನ್ನು ಸೃಷ್ಟಿಸುತ್ತೆ. ಅದು ಒಂದು ಕೇವಲ ಕಥೆಯ ಒಂದೇ ಓಟದಲ್ಲಿದ್ದಾಗ ಅದಕ್ಕೆ ಬೇರೆ ಬೇರೆ ವಿಭಿನ್ನ ರೂಪಗಳಿದೆ ಅಂತ ಗೊತ್ತಾಗೋಲ್ಲ. ನಮ್ಮಲ್ಲಿ ಭಾಳಷ್ಟು ಕ್ಲಾಸಿಕ್ ಕಥೆಗಳ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ, ಅದು ಪ್ರತಿ ಸಲ ಓದಿದಾಗ ಅದು ಇನ್ನೊಂದು ರೀತಿಯ ಒಂದು ಹೊಸ ಆಲೋಚನೆಯನ್ನು ಹಚ್ಚುತ್ತಾ ಹೋಗುತ್ತೆ. ಕ್ಲಾಸಿಕ್ ಕಥೆಗಳಲ್ಲಿ ಅದಿದೆ. ತಾರಸು ಅವರ ಈ ಕಾದಂಬರಿಯನ್ನು, ಅದು 3 ಕಾದಂಬರಿಗಳು, ಆಕಸ್ಮಿಕ, ಅಪರಾಧಿ, ಪರಿಣಾಮ ಅಂತ 3 ಕಾದಂಬರಿಗಳು. ಈಗ ಸಿನಿಮಾನಲ್ಲಿ, ಈ ಆಕಸ್ಮಿಕ ಸಿನಿಮಾ ಶುರುವಾದ 20 ನಿಮಿಷ ಮೊದಲಿಂದನೇ ಹೆಚ್ಚು ಕಮ್ಮಿ 20 ನಿಮಿಷ ಆ ಸಿನಿಮಾ ಟ್ರೈನ್ನಲ್ಲೇ ನಡೆಯುತ್ತೆ. ನಿಜವಾದ ಟ್ರೈನಲ್ಲಿ ನಡೆಯೋದು 20 ನಿಮಿಷ. ಆ 20 ನಿಮಿಷ ಶೂಟ್ ಮಾಡೋದಕ್ಕೆ ನಿಮಗೆ ಎಷ್ಟು ದಿನ ಬೇಕಾಯಿತು, ಆಮೇಲೆ ಅಲ್ಲಿ ನಿಮಗೆ ಏನೇನೇನೇನು ಡಿಫಿಕಲ್ಟೀಸ್ ಫೇಸ್ ಮಾಡಬೇಕಾಯ್ತು ಅದನ್ನೊಂಚೂರು ಹೇಳಿದ್ರೆ ನಮಗೆ ಈಗಿನ ಜನ್ರೇಷನಲ್ಲಿ ನಮಗೆ ಟ್ರೈನ್ ಬೇಕಾ, ಇದು ಬೇಕಾ, ಒಂದು ಗ್ರೀನ್ ಮ್ಯಾಟ್ ಹಾಕ್ಬಿಡು, ಆಮೇಲೆ CG ಮಾಡ್ಬಿಡ್ಬೋದು, ಬ್ಯಾಕ್ಗ್ರೌಂಡು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಒಂದೇ ಸೆಟ್ ಹಾಕ್ಬಿಡ್ಬೋದು ಅನ್ನೋ ಲೆಕ್ಕದಲ್ಲಿ ಇವಾಗ ಯೋಚನೆ ಮಾಡ್ತೀವಿ. ಬಟ್ ಆಗಿನ ಕಾಲದಲ್ಲಿ ಆ ಥರ ಹೇಗಿತ್ತು? ಸೆಟ್ ಹಾಕೋ ಥರದ್ದಿತ್ತ, ಇಲ್ಲ ನಿಮಗೆ ಲೈವ್ ಲೊಕೇಶನಲ್ಲಿ ಮಾಡೋದಕ್ಕೆ ಏನೇನೆಲ್ಲ ನೀವು ತೊಂದರೆಗಳು ಫೇಸ್ ಮಾಡಬೇಕಾಯ್ತು? ಒಂದು, ಇವತ್ತಿನ ತಂತ್ರಜ್ಞಾನ ಎಲ್ಲವನ್ನ ಭಾಳ ಈಸಿ ಮಾಡಿದೆ, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಹಾಗಂತ ಹೇಳಿ ನಾವು ತಾಂತ್ರಿಕವಾಗಿ ಬಹಳ ಮುಂದೆ ಇದ್ವಿ. ಅಲ್ಲಿ ನಮಗಿರುವ ತಂತ್ರಜ್ಞಾನವನ್ನು ಮತ್ತು ಇರುವ ಇಕ್ವಿಪ್ಮೆಂಟ್ಗಳನ್ನು ಸಮರ್ಥವಾಗಿ ಬಳಸೋ ಹಾಗೆ ಕೆಲಸ ಮಾಡ್ತಾ ಇದ್ವಿ. ಮೊದಲನೇದು, ಟ್ರೈನ್ ಸೆಟ್ ಗಿಟ್ ಎಲ್ಲ ಹೋಗಲೇ ಇಲ್ಲ ನಾವು. ಎಲ್ಲ ರಿಯಲ್ ಟ್ರೈನ್ಗಳೇ ಮತ್ತು ರಿಯಲ್ ಮೂಮೆಂಟ್ಗಳೇ. ಯಾವುದು ಗ್ರೀನ್ ಮ್ಯಾಟು ಅಥವಾ ಬ್ಯಾಕ್ ಪ್ರೊಜೆಕ್ಷನ್ನು ಇತ್ಯಾದಿಗಳು ಯಾವುದನ್ನು ಬಳಸಲಿಲ್ಲ, ಯಾವ ಶಾರ್ಟಲ್ಲೂ ಇಲ್ಲ. ಅದು ಗೊತ್ತಾಗತ್ತೆ ಸರ್, ಅದು ನೋಡ್ತಾನೆ ನಮಗೆ ಎಲ್ಲ ರಿಯಲ್ ಲೊಕೇಶನ್ ಶೂಟ್ ಮಾಡಿದ್ದೀರಾ ಅನ್ನೋದೇ ಗೊತ್ತಾಗತ್ತೆ. ಬಟ್ ಆ ರಿಯಲ್ ಲೊಕೇಶನ್ ಶೂಟ್ ಮಾಡೋದು ನಿಮ್ಗೆ ಚಾಲೆಂಜಸ್ ಹೆಂಗಾಯ್ತು? ಇವಾಗ ಮೂವ್ಮೆಂಟ್ ಅಲ್ಲಿ ಇರುತ್ತೆ ಟ್ರೈನು. ಈಗ ಅಂದ್ರೆ ನಮಗೆ ಮಿನಿ LED ಲೈಟ್ಸ್ಗಳಿದೆ, ಬ್ಯಾಟ್ರಿ ಲೈಟ್ಸ್ಗಳಿದೆ, ಮಿನಿ ಜನರೇಟರ್ಗಳಿದೆ, ಎಲ್ಲ ಇದೆ ಈಗ. ಬಟ್ ಆವಾಗಂದ್ರೆ ಎಲ್ಲ ನಮ್ಮ ಕಂಡಂಗೆನೆ ಎಲ್ಲ ದೊಡ್ಡ ಲೈಟ್ಸ್ಗಳೇ, ಎಲ್ಲ ಹೆವಿ ಲೈಟ್ಸೇ, ತುಂಬಾ ಹೀಟ್ ಆಗೋ ಲೈಟ್ಸು. ಅದಕ್ಕೆ ಜನರೇಟರ್ ಟ್ರೈನ್ ರನ್ನಿಂಗ್ ಅಲ್ಲಿ ಇರ್ತಿತ್ತು, ಅದಕ್ಕೆ ಹೆಂಗ್ ವ್ಯವಸ್ಥೆ ಮಾಡ್ಕೊಂಡು ನೈಟ್ ಶಾಟ್ ಇದೆ.
ನೈಟ್ ಸೀನ್ ಇದೆ. ಟ್ರೈನಲ್ಲಿ ನೈಟ್ ಸೀನ್ ಇದೆ. ಆಮೇಲೆ ಇನ್ನೊಂದಷ್ಟು ನೀವು ಇಬ್ರು ದೊಡ್ಡ ಸ್ಟಾರ್ಗಳು ಅಲ್ಲಿ ರನ್ನಿಂಗ್ ನಲ್ಲೆಲ್ಲ ಹತ್ತುತ್ತಾರೆ ಟ್ರೈನ್ಗೆ. ಅದೆಲ್ಲ ನಿಮ್ಗೆ ಎಷ್ಟು ಚಾಲೆಂಜ್ ಇತ್ತು. ಇಬ್ರು ಸ್ಟಾರ್ಗಳು, ಅಣ್ಣವರು ದೊಡ್ಡ ಸ್ಟಾರ್, ವಜ್ರಮುನಿ ಅವರು ದೊಡ್ಡ ಸ್ಟಾರ್, ಅವರು ರನ್ನಿಂಗ್ ಟ್ರೈನ್ ಅಲ್ಲಿ ಓಡ್ ಹತ್ತುತ್ತಾರೆ. ಅದೆಲ್ಲ ಎಷ್ಟು ಚಾಲೆಂಜ್ ಆಯ್ತು ಅವ್ರು ಒಪ್ಸೋದಕ್ಕೆ ನಿಮ್ಗೆಲ್ಲ ಎಷ್ಟು ಡಿಫಿಕಲ್ಟ್ ಅಣ್ಣ ಅವ್ರಿಗೆ ಹ್ಯಾಟ್ಸ್ ಆಫ್, ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಕಾರಣ ಅವರು ಡೈರೆಕ್ಟರ್ಸ್ ಆ್ಯಕ್ಟರ್. ಅವರು ಒಂದು ಸಲ ಅವ್ರು ಒಪ್ಕೊಂಡ್ಬಿಟ್ರೆ ದೂಸರ ಮಾತೇ ಇಲ್ಲ. ಯಾವತ್ತೂ ಸೆಟ್ಟಲ್ಲಿ ಯಾಕೆ ಇದು, ಯಾಕೆ ಈ ಶಾಟು, ಯಾಕೆ ಇದು ಅಂತ ಯಾವತ್ತೂ ಕೇಳಿದವರಲ್ಲ. ನನ್ನ ಅನುಭವದಲ್ಲಿ ಒಂದು ಸಿನಿಮಾ ಅವ್ರ ಜೊತೆ ಮಾಡಿದ್ದೀನಿ, ಇನ್ನು 3-4 ಸಿನಿಮಾ ಅವ್ರ ಜೊತೆ ನಿರಂತರವಾಗಿ 7 ವರ್ಷಗಳ ಕಾಲ ಚರ್ಚೆ ಮಾಡಿದ್ದೀನಿ ಬೇರೆ ಬೇರೆ ಸಿನಿಮಾಗಳ ಜೊತೆಯಲ್ಲಿ. ಅವರ ಪಾರ್ವತಮ್ಮನವರ ಪ್ರೊಡಕ್ಷನ್ಗೆ 4 ಮೇಜರ್ ಸಿನಿಮಾ ಮಾಡಿದ್ದೀನಿ. ನನಗೆಲ್ಲ ಗೊತ್ತು ಆ ಅರ್ಥದಲ್ಲಿ ಅವ್ರ ಜೊತೆ ಯಾವ ರೀತಿ ಕೆಲಸ ಮಾಡಬೇಕು. ಮತ್ತು ಅವರಿಗೆ ಒಂದು ಸಲ ಕನ್ವಿನ್ಸ್ ಮಾಡಿದ್ರೆ ನೀವು ಅವ್ರ ಬಗ್ಗೆ ಭಾಳ ಉದಾರವಾಗಿ ಅವ್ರ ಒಂದು ಇದಿರುತ್ತೆ, ಸರಳತೆ ಇರುತ್ತೆ. ಔದಾರ್ಯ ಮತ್ತು ಸರಳತೆ ಹೇಗಿರುತ್ತೆ ಅಂತಂದರೆ, ಸೆಟ್ಟಲ್ಲಿ ಶಾರ್ಟ್ ಮುಗಿದ ಕೂಡಲೇ ಅವರು ಡೈರೆಕ್ಟರ್ ನೋಡ್ತಾ ಇರ್ತಾರೆ ಹಿಂಗೆ ಓರೆಗನಲ್ಲಿ ಏನು ಹೇಳ್ತಾರೆ ಅವರು ಅಂತ. ಅಕಸ್ಮಾತ್ ಅವ್ರು ಓಕೆ ಅನ್ನೋದು ನಿಧಾನ ಮಾಡ್ತಿದ್ದಾನೆ ಅಂತ ಗೊತ್ತಾದರೆ ಇನ್ನೊಂದು ಮಾಡಿಬಿಡ್ಲಾ ಅಂತಾರೆ. ಬಟ್ ಅದು ಈಗಿನ ಜನರೇಷನ್ ಅವ್ರು ಅದನ್ನ ಸೊ ಅದನ್ನೇ ಬಳಸ್ಕೋ ಅಲ್ವೇ ಅಲ್ಲ, ಇನ್ನೊಂದು ಮಾಡಿಬಿಡ್ತೀನಿ ಅಂತ. ಯಾವತ್ತೂ ನಾನು ಅದನ್ನ ನನಗೆ ಹೆಂಗೆ ಫಸ್ಟ್ ಒಂದು ವಾರ ಗೊತ್ತಾಗಲಿಲ್ಲ ಅವರು ಅದಕ್ಕೆ ಕಾಯ್ತಿದ್ದಾರೆ ಅನ್ನೋದು. ಸ್ವಲ್ಪ ನಿಧಾನವಾಗಿ ಹೇಳ್ತಿದ್ದೆ, ಅಂದರೆ ಸ್ವಲ್ಪ ಯೋಚನೆ ಮಾಡಿ ಅವನ್ನ ಕೇಳಿಕೊಂಡು ಕ್ಯಾಮ್ರಾಮನ್ ಹಿಂಗಂದು ಇದೆಲ್ಲ ಮಾಡ್ಕೊತಿದ್ದೆ. ಆಮೇಲೆ ಅನಿಸ್ತು ಓಹೋ ಅವ್ರು ನನ್ನ ಕಾಯ್ತಿದ್ದಾರೆ ಅಂತ. ಆಮೇಲೆ ಕಟ್ ಅಂದ್ ಕೂಡ ಓಕೆ ಅಂದ್ಬಿಡ್ತಾ ಸೊ ದಟ್ ಯು ಕ್ಯಾನ್ ಬಿ ರಿಲ್ಯಾಕ್ಸ್ ಅಂತ. ಪ್ರಾಬ್ಲಮ್ ಈಸ್ ಈ ತರಹದ ಮೇಯ್ನ್ ಆ್ಯಕ್ಟರ್ಗಳು ರಿಹರ್ಸಲ್ ಮಾಡಿ ಮಾಡುವಂಥವ್ರು. ಅಂಥದ್ರಲ್ಲಿ ನಾನು ಅವ್ರಿಗೆ ಕೆಲವು ಕ್ಯಾಂಡಿಡ್ ಶಾಟ್ಸ್ ಇಡ್ತಾ ಇದ್ದೆ. ಎಸ್ಪೆಷಲಿ ಟ್ರೈನು, ಅದರ ಹೊರಭಾಗದ ಶೂಟಿಂಗ್ಗಳಲ್ಲಿ, ಅದರ ಸ್ಟೇಷನಲ್ಲಿ ನಿಲ್ಲೋದು ಹತ್ತೋದು ಇತ್ಯಾದಿಗಳೆಲ್ಲ. ಮತ್ತು ಒಳಗಡೆದಂತೂ ರಿಹರ್ಸಲ್ ಮಾಡ್ಕೋತಾ ಇದ್ವಿ. ಅದ್ರ ಒಳಗಡೆ ಎಷ್ಟೋ ಸಲ ಅದು ರಿಹರ್ಸಲ್ ಆಗ್ತಿರಲಿಲ್ಲ. ನಾನು ಅವ್ರಿಗೆ ಮೊದಲೇ ಹೇಳ್ಬಿಡ್ತಿದ್ದೆ, ನೋಡಿ ಅಲ್ಲಿಂದ ನೀವು ಇಲ್ಲಿ ಬಂದು ಹತ್ಕೋತೀರಾ, ಅಷ್ಟರಲ್ಲಿ ನಮ್ಮ ಕ್ಯಾಮ್ರಾ ಇಲ್ಲಿರುತ್ತೆ, ಇಲ್ಲಿಗೆ ಬರುತ್ತೆ ಅಂತೇಳಿ. ಸೊ ಈ ಥರದ್ದೆಲ್ಲ ಮೊದಲೇ ಮಾತಾಡ್ಕೋತಾ ಇದ್ವಿ. ಶ್ರೀಕಾಂತ್, ನಾನು ಮತ್ತು ಅಣ್ಣ, ನನ್ನ ಅಸಿಸ್ಟೆಂಟ್ಗಳು, ಇವರು ಅದನ್ನು ಪ್ಲ್ಯಾನ್ ಮಾಡ್ತಿದ್ವಿ. ಅಸಿಸ್ಟೆಂಟ್ಗಳು ಕೂಡ ಆ ಕ್ರೌಡಲ್ಲಿ ಮತ್ತು ಇವುಗಳಲ್ಲಿ ಮಧ್ಯೆ ನಿಂತ್ಕೊಳ್ಬೇಕು ಅಂತ ಹೇಳ್ತಿರ್ತಿದ್ದೆ. ಸೊ ದಟ್ ಅವ್ರು ಯಾರು ಏನೂ ಡಿಸ್ಟರ್ಬ್ ಆಗ್ದಾಗೆ ಏನೋ ಅವ್ರನ್ನ ಮಾತಾಡಿಸ್ಕೊಂಡು ಆ ಕಡೆ ಹೋಗಿ ಇಲ್ಲಿ ಇವ್ರು ಬಂದು ಹಿಂಗೆ ಹೋಗಿ ಅಂತೇಳಿ ಕ್ರೌಡ್ ಮ್ಯಾನೇಜ್ಮೆಂಟ್ಗಳನ್ನ ಮಾಡ್ಕೊತಿದ್ವಿ. ಫಸ್ಟ್ 1-2 ದಿವಸ ಏನಂತ ಪ್ರಾಬ್ಲಮ್ ಆಗ್ತಿರಲಿಲ್ಲ, ಯಾಕೆಂದರೆ ಶೂಟಿಂಗ್ ನಡೆಯೋದು ಯಾರಿಗೂ ಗೊತ್ತೇ ಆಗಿರಲಿಲ್ಲ. ನಡೀತಾ ಇತ್ತು, ನಾವು ಮಾಡ್ತಾ ಇದ್ವಿ. ಆದರೆ 3ನೇ ದಿವಸದಿಂದ ರಾಜ್ಕುಮಾರ್ ಶೂಟಿಂಗ್ ನಡೀತಾ ಇದೆ ಅಂತ ಗೊತ್ತಾಗ್ಬಿಟ್ಟು ಆ ಸುತ್ತಮುತ್ತ ಇದ್ದ ಹಳ್ಳಿಯವರು ಅವರು ಇವರು ಎಲ್ಲ ಗಾಡಿ ಕಟ್ಕೊಂಬರೋರು ಇಲ್ಲ ಸೈಕಲಲ್ಲೂ ಎಲ್ಲ ಬಂದು ಆ ಸ್ಟೇಷನಲ್ಲಿ ಹೆವಿ ರಶ್ ಆಗ್ಬಿಡೋದು. ಸೊ ಪೊಲೀಸ್ ವಿಧಿಯಿಲ್ಲದೆ ಅವ್ರನ್ನೆಲ್ಲ ಸ್ಟೇಷನ್ನಲ್ಲಿ ಅಲ್ಲೇ ನಿಲ್ಸೋಂಗಾಯಿತು. ಹೊರಗಡೆ ನಾವು ಶೂಟ್ ಮಾಡೋಂಗಾಯ್ತು. ಆಮೇಲೆ ಯಾಕೆಂದರೆ ಟ್ರೈನ್ ತೊಗೊಂಡ್ಬಿಟ್ಟಿದ್ವಿ, ಇಡೀ ಟ್ರೈನನ್ನು 7 ದಿವಸ 8 ದಿವಸ ಅಲ್ಲಿ ತೊಗೊಂಡಿದ್ವಿ. ಅದರಲ್ಲಿ 3-4 ದಿವಸ ಟ್ರೈನಲ್ಲೇ ಓಡಾಡ್ತಾ ಇದ್ವಿ. ಈ ಕಡೆಯಿಂದ ಶಿವಮೊಗ್ಗದಿಂದ ತಾಳಗುಪ್ಪವರೆಗೂ ಹೋಗೋದು, ಮತ್ತು ತಾಳಗುಪ್ಪದಿಂದ ಶಿವಮೊಗ್ಗದವರೆಗೂ ವಾಪಸ್ ಬರೋದು, ವಿತೌಟ್ ಡಿಸ್ಟರ್ಬಿಂಗ್ ದಿ ಟ್ರೈನ್ ಮೂವ್ಮೆಂಟ್. ಬೇರೆ ಟ್ರೈನ್ ರೆಗ್ಯುಲರ್ ಟ್ರೈನ್ ಏನಿದೆ ಅದು ಯಾವುದೂ ಡಿಸ್ಟರ್ಬ್ ಆಗಬಾರ್ದು. ಅದೇನೇ ಇದ್ರೂ ಅದು ಮಧ್ಯೆ ಜಾಗ ಕೊಡಬೇಕು, ಅವ್ರು ಹೋಗೋದಕ್ಕೆ ಬಿಡಬೇಕು, ಮತ್ತೆ ಇದನ್ನು ಮಾಡಬೇಕು. ಅದೊಂದು ಟೈಮ್ ಟೇಬಲ್ ಇರ್ತಿತ್ತು. ಅದರಲ್ಲಿ ವಿಕ್ರಮ್ ಶ್ರೀನಿವಾಸ್ ಅಂತ ನಮ್ಮ ಪ್ರೊಡಕ್ಷನ್ ಇನ್ಚಾರ್ಜ್, ಪ್ರೊಡಕ್ಷನ್ ಮ್ಯಾನೇಜರ್ ಅಂದರೆ ತಪ್ಪಾಗುತ್ತೆ, ಯಾಕೆಂದರೆ ಹಿ ಹಿಮ್ಸೆಲ್ಫ್ ವಾಸ್ ಎ ವೆರಿ ಬಿಗ್ ಪ್ರೊಡ್ಯೂಸರ್. ವಿಕ್ರಮ್ ಶ್ರೀನಿವಾಸ್ ಅಂತ ಕವಿರತ್ನ, ಕಾಳಿದಾಸ ಎಲ್ಲ ಮಾಡಿದಂಥವ್ರು, ರಿಮಾರ್ಕಬಲ್. ಅವರ ಎಕ್ಸ್ಪರ್ಟೈಸ್ ಇತ್ತು ಅದಕ್ಕೆ. ಏನೇ ಪ್ರಾಬ್ಲಮ್ ಆದರೂ ಅವ್ರಿಗೆ ಹೇಳಿದ್ರೆ ತಕ್ಷಣ ಅವ್ರು ಸಾಲ್ವ್ ಮಾಡೋರು. ಡೈರೆಕ್ಟ್ರಿಗೆ ಏನು ಬೇಕೋ ಅದನ್ನು ಯಾವತ್ತೂ ಇಲ್ಲ ಅಂತ ಹೇಳಿದವರೇ ಅಲ್ಲ, ಇದಾಗಬೇಕಾ ಮಾಡ್ತೀನಿ ಅಂತ. ಹಾಗಾಗಿ ನಮಗೆ ಟ್ರೈನ್ಗೆ ಹೊರಟ ಕೂಡಲೇ ಶ್ರೀಕಾಂತ್ ಮತ್ತು ಅವರ ಅಸಿಸ್ಟೆಂಟ್ಗಳು 3 ಜನ ಇದ್ದರು. ರಾಜನ್ ಅಂತ ಒಬ್ಬ, ಇನ್ನೊಬ್ಬ, ಒಟ್ಟು 3 ಜನ, ವಿನಾಯಕ್ ಅಂತ ಇನ್ನೇನೋ ಒಬ್ಬ. ಒಟ್ಟಿನಲ್ಲಿ ಆ 3 ಜನ ಹೆಂಗೆ ಕೆಲಸ ಮಾಡೋರು ಅಂದರೆ, ಶ್ರೀಕಾಂತ್ ನನಗೆ ಒಬ್ಬ ಏಸ್ ಕ್ಯಾಮ್ರಾಮನ್ ಯಾವ ರೀತಿ ಫ್ಯೂಚರ್ ಥಿಂಕಿಂಗಲ್ಲಿ ಇರ್ತಾನೆ, ಅಂದರೆ ಆ್ಯಂಟಿಸಿಪೇಟೆಡ್ ಮೂಮೆಂಟ್ಗಳಲ್ಲಿರ್ತಾನೆ ಅನ್ನೋಕ್ಕೆ. ನಮ್ಮ ಹತ್ರ ಇದ್ದದ್ದು ಒಂದೇ ಕ್ಯಾಮ್ರಾ, 2 ಕ್ಯಾಮ್ರಾ ಎಲ್ಲ ಇಲ್ಲ. ನೀವೀಗ 20 ಕ್ಯಾಮ್ರಾ ಇಟ್ಕೊತೀರ. ಸೊ ನಮಗಿರೋದು ಒಂದೇ ಕ್ಯಾಮ್ರಾ. ಆ ಒಂದು ಕ್ಯಾಮ್ರಾದಲ್ಲಿ ಏನು ಶೂಟ್ ಮಾಡ್ತೀವೋ ಆ ನೆಗೆಟಿವ್ ಮತ್ತು ಇದು ಭಾಳ ಪ್ರಿಷಿಯಸ್ ನಮಗೆ. ನೆಕ್ಸ್ಟ್ ಇನ್ನೊಂದು ಶಾಟ್ ಇನ್ನೊಂದು ಕ್ಯಾಮ್ರಾಯಿಂದ ಬೇಕು ಅಂದರೆ ನಾವು ಅದರಲ್ಲಿ ಎಷ್ಟು ಬಳಸ್ತೀವಿ ಅನ್ನೋದೇ ಇಂಪಾರ್ಟೆಂಟು ಅಂತ. ಅದರಲ್ಲಿ ಕ್ಯಾಂಡಿಡ್ ಆಗಿ ಶೂಟ್ ಮಾಡೋ ಅನ್ನೋದೆಲ್ಲ ಭಾಳ ಎಕ್ಸ್ಪೆನ್ಸಿವ್ ಅದು. ಅಂಥದ್ರಲ್ಲಿ ಅವ್ರಿಗೆ ಮೊದಲೇ ಹೇಳಿರ್ತಿದ್ದೆ, ಇದು ಕ್ಯಾಂಡಿಡ್ ಶಾಟ್ ಅಂದರೆ ಇದನ್ನು ನಮ್ಮ ಪಡೆ ನಾವು ತೊಗೋತಾ ಇರ್ತೀವಿ,
ನೀವು ಅಲ್ಲಿ ಬರಬೇಕು, ನಮ್ಮ ಕ್ಯಾಮ್ರಾ ಇಲ್ಲಿರುತ್ತೆ, ಹಿಂಗೆ ಹೋಗುತ್ತೆ ಟ್ರೈನು, ನೀವು ಅಲ್ಲಿಂದ ಹಿಂದಿಗೆ ಹಿಂಗೆ ಹೋಗ್ತೀರಿ ಇದು ಅಂತ ಶಾರ್ಟ್ ಇದೆ. ಅವ್ರು ಹತ್ತು ಬಿಟ್ಟಿರ್ತಾರೆ, ಅವ್ಳು ಕ್ಯಾಮ್ರಾ ಹಿಡಿದು ಬಿಟ್ಟಿರ್ತಾರೆ ಗೀತಾ. ಹೌದಾ. ಸೊ ಅವರು ಹಿಂಗೆ ನೋಡೋದು ಶಾರ್ಟು ಬೇಕು, ಅದು ಇನ್ಕ್ಲೂಡ್ ಆಗಬೇಕು, ಮತ್ತು ಇವ್ರನ್ನೂ ಇನ್ಕ್ಲೂಡ್ ಮಾಡಬೇಕು. ಸುಮಾರು 4 ಸಲ ಟ್ರೈನಿನ ಮುಂದಕ್ಕೆ ಹೋಗಿ ವಾಪಸ್ ಕರ್ಕೊಂಬಂದು, ಮುಂದಕ್ಕೆ ಹೋಗಿ ವಾಪಸ್ ಕರ್ಕೊಂಬಂದು ಮಾಡಿದ್ವಿ ಅದನ್ನು. ಬಟ್ ಮುಂದೆ ಹೋಗಿ ಬರೋದೇನೆ ಟೈಮ್ ತುಂಬ ತಗೊಳ್ತಿತ್ತು. ಸೊ ನಾವು ಅವನಿಗೆ ಎಂಜಿನ್ ಡ್ರೈವರ್ಗೆ ಮತ್ತು ನಮಗೆ ಒಂದು ರೀತಿಯ ಒಂದು ಇದಿತ್ತು, ನಮಗೆ ಹಾಗೆ ವಾಕಿ ಟಾಕಿ ಯಾವುದು ಮೊಬೈಲ್ ನಿಮಗೆ ವಾಕಿ ಟಾಕಿಗಳೆಲ್ಲ ಇದೆ. ನಾವು ಪ್ರಿಸೈಸ್ ಆಗಿ ಹೇಳ್ಬಿಟ್ವಿ ಅಷ್ಟೇ, ನೋಡಪ್ಪ ಇಲ್ಲಿಂದ ಇಷ್ಟು ದೂರ ಹೋಗೋವರೆಗೂ ನೀನು ಹೋಗು, ಅಲ್ಲಿ ನಿಲ್ಸು, ಮತ್ತೆ ವಾಪಸ್ ಬಾ. ಇದು 4 ಸಲ ಮಾಡಬೇಕು. ಆ 4 ಸಲದಲ್ಲಿ ಅಕಸ್ಮಾತ್ 2ನೇ ಶಾಟ್ ಆಗಿದ್ರೆ 3ನೇದಕ್ಕೆ ಬೇಡ ಅಂತ ನಾವೇ ಹೇಳ್ತೀವಿ. ಅದರ್ವೈಸ್ ನೀವು 4 ಸಲ ಸುಮ್ಮನೆ ಅದೇ ಕೆಲಸ ಮಾಡ್ತಿರ್ಬೇಕು. ಅದೇ ಕೆಲಸ ಮಾಡೋನು. ನಾವು ಈ ಕಡೆಯಿಂದ ಶೂಟ್ ಮಾಡ್ಕೊಂಡು ಹೋಗಿರ್ತಿದ್ವಿ, ಅದೇನೋ ಶಾರ್ಟ್ ಬೇರೆ ಬಂದಿಲ್ಲ, ಅವನು ಹೋದ್ಮೇಲೆ ಬರಲಿ ಬಿಡಪ್ಪ ಅಂತ ಕಾಯ್ತಾ ಇರ್ತಿದ್ವಿ, ಮತ್ತೆ ವಾಪಸ್ ಬರೋನು, ವಾಪಸ್ ಬಂದ ಮತ್ತೆ ಹಂಗೆ ಶೂಟ್ ಮಾಡ್ಕೊಂಡು ಹೋಗ್ತಿದ್ವಿ. ಸೊ ಒಟ್ಟಿನಲ್ಲಿ ನಮ್ಮ ಆ್ಯಕ್ಟ್ರುಗಳಿಗೆ ಅದೊಂದು ರೀತಿ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅವ್ರಿಗೆ ಮೊದಲೇ ಹೇಳಿಬಿಟ್ಟು ಇದೆಲ್ಲ ಮಾಡ್ತಿದ್ದೆ. ಐ ಥಿಂಕ್ ತಾಳಗುಪ್ಪದ ಹತ್ರ ಯಾವುದೋ ಇನ್ನೊಂದು ಯಾವುದೋ ಸ್ಟೇಷನ್ನು, ಇವ್ರು ಓಡ್ ಬಂದು ಟ್ರೈನ್ ಹತ್ತಬೇಕು. ಇವ್ರು ಓಡ್ ಬರ್ತಾ ಇದ್ರು ಟ್ರೈನ್ ಹತ್ತೋದಕ್ಕೆ, ಅಷ್ಟರಲ್ಲಿ ಯಾರೋ ಒಬ್ರು ಇವರ ಅಭಿಮಾನಿ ಒಬ್ರು ಓಡಿ ಬಂದು ಅವ್ರನ್ನ ಅಣ್ಣ ತಪ್ಕೊಂಡು ಇದು ಮಾಡಿದ್ರು. ಸೊ ನಾನು ಶಾರ್ಟ್ ಮಾಡ್ತಾ ಇದ್ದವನು, ಕ್ಯಾಮ್ರಾ ಪಕ್ಕ ಇದ್ದವನು ಸರ್ವತ ಓಡಿ ಅವನ್ನ ಹಿಡ್ಕೊಂಡು ಎಳ್ಕೊಂಡು ಹೋಗಿ ಆಚೆ ಬಿಟ್ಟು, ಯಾಕಂದ್ರೆ ಟ್ರೈನ್ ಹೋಗ್ತಾ ಇದ್ರು. ಸೊ ಅವ್ರನ್ನ ತಕ್ಷಣ ನೀವು ಇನ್ನೊಂದು ಸ್ವಲ್ಪ ಓಡಿ ಹತ್ತಿ ಅಂತ ಹೇಳಿ ಇನ್ನೊಂದು ಕ್ಯಾಮ್ರಾನ ಅದಕ್ಕೆ ನಮ್ಮ ಕ್ಯಾಮ್ರಾ ತಮ್ಮನ್ನು ಸ್ವಲ್ಪ ಲೆಫ್ಟ್ಗೆ ಹೋಗು ಅಂತ ಹೇಳಿ ಓಡಿಸಿ ಇಮಿಡಿಯೇಟಾಗಿ ಆ ಶಾರ್ಟ್ ಮಾಡಿದೆ. ಬಟ್ ಯಾವ ವ್ಯಕ್ತಿನ ಹಿಡ್ಕೊಂಡು ಎಳ್ಕೊಂಬಂದು ಬಿಟ್ಟಿದ್ನೋ ನೋಡಿದ್ರೆ ಅವತ್ತು ರಾತ್ರಿ ಅವ್ರ ಮನೆಯಲ್ಲೇ ಊಟ. ಅವರ ಅಲ್ಲಿ MLA ಗೊತ್ತೇ ಇಲ್ಲ, ಅವ್ರ ರಿಲೇಟಿವ್, ರಾಜ್ಕುಮಾರ್ ರಿಲೇಟಿವ್. ಅವ್ರಿಗೆ ಕ್ಷಮಿಸಿ, ಈ ಥರ ಅಲ್ಲೆಲ್ಲ ಗೊತ್ತಾಗುತ್ತೆ, ನನಗೆ ಗೊತ್ತಾಗಲಿಲ್ಲ, ಕ್ಷಮೆ ಇರಲಿ ಅಂತ ಅವ್ರು ನಮ್ಗೆ ಕ್ಷಮೆ ಕೇಳಿದ್ರು. ಒಟ್ಟಿನಲ್ಲಿ ಈ ರೀತಿ ಯಾವ್ಯಾವುದೋ ಸಣ್ಣ ಪುಟ್ಟ ಇದಾಗ್ತಿತ್ತು. ಆದರೆ ನಿಜವಾಗಿಯೂ ಕೂಡ ಆ್ಯಸ್ ಎ ಕ್ಯಾಮ್ರಾಮನ್ ನೀನು ಹೇಳ್ದಂಗೆ ಕೆಲವು ಕಡೆ ಟ್ರಾಲಿ ಶಾಟ್ ಬಳಸಿದ್ದೇವೆ. ಹೌದು, ಸೈಮಲ್ಟೇನಿಯಸ್ ಟ್ರಾಲಿಗಳು ಅಲ್ಲೆಲ್ಲ ನನಗೆ ಇಂಜಿನ್ ಅವ್ರ ಹತ್ರ ಮೊದಲೇ ಮಾತುಕತೆ ಆಗಿರ್ತಿತ್ತು. ಅವರು ಒಂದಷ್ಟು ದೂರ ಹೋಗೋದು, 50 ಫೀಟ್ ಹೋಗಬೇಕು ಅಂದರೆ 50 ಫೀಟ್ ಕರೆಕ್ಟಾಗಿ ಹೋಗಿ ನಿಲ್ಸೋನು, ಮತ್ತು ವಾಪಸ್ ಬರೋನು, ವಾಪಸ್ ಬಂದು ಇನ್ನೊಂದ್ಸಲ ಅದಕ್ಕೆ ರೆಡಿ ಆಗೋನು. ಅಕಸ್ಮಾತ್ ಇಡೀ ಜೂನಿಯರ್ಸು ಇವರು ಯಾರಿದ್ದಾರೆ ಅವರೆಲ್ಲರಿಗೂ ಮೊದಲೇ ಇನ್ನೊಂದು ಸ್ಮೋರ್ ಅಂದ್ಕೊಳ್ಳಿ ಅವ್ರಿಗೆ ಮತ್ತೆ ಅದೇ ರೀತಿ ಸೆಟಪ್ ಆಗೋದು, ಮತ್ತು ಅದೇ ರೀತಿ ಹೋಗೋದು, ಮತ್ತು 50 ಅಡಿ ಆದ್ಮೇಲೆ ನಿಲ್ಲೋದು. ಕೆಲವು ಕಡೆ ಮಾತ್ರ ಹೊರಗಡೆ ಶಾಟ್ಗಳು ಮಾಡುವಾಗ ಮಾತ್ರ ಆ ಥರ ಯೋಚನೆ ಮಾಡಿದ್ದು. ಹ್ಯಾಂಡೆಲ್ಡ್ ಕ್ಯಾಮ್ರಾಗಳು ಒಂದು ರೀತಿ ಇಟ್ ವಾಸ್ ಸೋ ರಿಸ್ಕಿ. ಯಾಕಂದ್ರೆ ಅವಾಗ ನಿಮಗೆ ಇದಿಲ್ಲ ಏನೋ ನೀವು ಬಾಡಿ ರಿಗ್, ಶೋಲ್ಡರ್ ಪ್ಯಾಡ್ಸು ಅದೆಲ್ಲ ಏನು ಇರಲಿಲ್ಲ. ಆಮೇಲೆ ಹೆವಿ ಬೇರೆ, ನೆಗೆಟಿವ್ ಬೇರೆ. ಅವಾಗ ಮೋಟರ್ ಸೌಂಡ್ ರನ್ ಆಗ್ತಾ ಇರತ್ತೆ, ವೈಬ್ರೇಟ್ ಆಗ್ತಾ ಇರತ್ತೆ. ಎಸ್ಪೆಷಲಿ ಹೊರಗಡೆ ವ್ಯೂ ಫೈಂಡರ್ ಇಂದ ಕಣ್ ತೆಗಿಯಂಗಿಲ್ಲ. ಹೊರಗಡೆ ಕ್ಯಾಮ್ರಾಗಳನ್ನ ಅವರ ವ್ಯಕ್ತಿ ಮತ್ತು ಆ ಕ್ಯಾಮ್ರಾ ಅಸಿಸ್ಟೆಂಟ್ ಇಬ್ರು ಹಿಂಗೆ ಹಿಡ್ಕೊಂಡ್ರೆ ಇವರು ಆ ಲೆನ್ಸ್ ಮತ್ತು ಆ ಲೆನ್ಸ್ನ ಜೊತೆಗೆ ಅವರ ವ್ಯೂ ಅದನ್ನ ನೋಡಿಕೊಂಡು ಆ ಶಾಟ್ ಓಕೆ ಆಗಿದೆ ಇಲ್ವೋ ಹೇಳ್ತಾ ಇದ್ರು. ಅಷ್ಟು ಪ್ರಿಸಿಷನ್ ಇರ್ತಿತ್ತು ಅವ್ರಿಗೆ. ಶ್ರೀಕಾಂತ್ ನಮಗೆ ಸಾರ್ ಯಾರು ನೋಡ್ಲಿಲ್ಲ ವ್ಯೂನಲ್ಲಿ, ಈಗಾದ್ರೆ ಹೋಗೋಣ ಅಂತ ನೋಡಿ ಯಾರು ನೋಡ್ಲಿಲ್ಲ. ಅವ್ರು ಹೇಳ್ತೀವಿ ಇಲ್ಲ ಸರಿಯಾಗಿದೆ ಯೋಚನೆ ಮಾಡಿ, ಸ್ವಲ್ಪ ಲೆಫ್ಟ್ಗೆ ಹೋಗಿದ್ದಾರೆ, ಇನ್ನೊಂದು ಮಾಡ್ತೀರಾ ಅಂತ ಕೇಳೋರು. ಅಂದರೆ ಇನ್ನೂ ಒಬ್ಬ ಆ್ಯಕ್ಟ್ರ್ ಮೂವ್ ಆಗ್ತಿದ್ರೆ ಅಲ್ಲಿ ತನ್ನ ಕ್ಯಾಮ್ರಾ, ತನ್ನ ಲೆನ್ಸ್ ಯಾವುದಿದೆ ಮತ್ತು ಯಾವ ಬಾಡಿನ ಅವನು ಅದಕ್ಕೆ ಕವರ್ ಮಾಡ್ತಾ ಇದೆ, ಟ್ರೈನಿಂದ ಒಂದು ಚೂರು ಹೊರಗಡೆ ಇದೆ ಅದು, ಸೊ ಇಲ್ಲಿದ್ರೆ ಎಷ್ಟು, ಅಲ್ಲಿ ದೂರದಲ್ಲಿ ಇದ್ರೆ ಎಷ್ಟು ಅನ್ನೋದನ್ನ ನೋಡಿಕೊಂಡು ಅದು ಇದ್ರ ಜೊತೆಗೆ ಮ್ಯಾಚ್ ಮಾಡ್ಕೊಳ್ಳೋದು. ಬಟ್ ಆಗ ತುಂಬಾನೇ ಟಫ್ ಇತ್ತು ಸರ್. ಆ ವ್ಯೂ ಫೈಂಡರ್ನಲ್ಲೂ ಶಟರ್ ಹೊಡ್ಕೊಳ್ಳೋದು, ಫುಲ್ ಕಂಟಿನ್ಯೂಸ್ ಪ್ಲೇ ಇರ್ತಿರ್ಲಿಲ್ಲ, ಪಟ 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 ಅಂತ ಬ್ರೇಕ್ ಆಗೋದು, ಅದರಲ್ಲಿ ಗೇಜ್ ಮಾಡೋದಿತ್ತಲ್ಲ, ಅದು ತುಂಬಾನೇ ಚಾಲೆಂಜ್. ಕ್ಯಾಮ್ರಾಮನ್ ಎಸ್ ಅಂತ ಹೇಳಿದ್ರೆ ಮಾತ್ರ ನಾನು ಮುಂದಕ್ಕೆ ಹೋಗ್ತಾ ಇದ್ದೆ. ಯಾಕೆಂದ್ರೆ ಇಡೀ ಕಣ್ಣು ಮತ್ತು ಹೃದಯ ಅವನೇ ನಮಗೆ. ಏನು ಬಂದಿದೆ ಅದ್ರ ರಿಸಲ್ಟ್ ಆಮೇಲೆ ಗೊತ್ತಾಗುತ್ತೆ. ಬಟ್ ಅವನು ಅದನ್ನು ಫಸ್ಟ್ ನೋಡಿರೋದೇ ಕ್ಯಾಮ್ರಾಮನ್ ನೋಡಿರ್ತಾರೆ, ಅವ್ರು ಹೇಳಿದ್ರೇನೆ ಓಕೆ. ಇದು ಕ್ಯಾಮ್ರಾ ಟ್ರೈನ್ ಹೊರಭಾಗದ ಶಾಟ್ಗಳಲ್ಲಿ ಆ ರೀತಿ ಎಲ್ಲ ಪ್ರಾಬ್ಲಮ್ ಇತ್ತು. ಕೆಲವು ಸಲ ಅದನ್ನು ಬಳಸಿದ್ವಿ, ಕೆಲವು ಸಲ ವಿಧಿ ಇಲ್ಲದೆ ಕ್ಯಾಮ್ರಾ ಒಳಗಡೆನೆ ಇಟ್ಕೊಂಡು ಅವನ ಮೂವ್ಮೆಂಟನ್ನು ಜೊತೆಲಿ ಮಾಡ್ಕೊಂಡು ಹೋಗಿ ಅದರ ಸರಳುಗಳ ಮಧ್ಯೆನೇ ಅವ್ರು ಬರೋ ಹಾಗೆಲ್ಲ ಮಾಡಿಕೊಂಡು ಒಂದೊಂದ್ಸಲ ಅವ್ರ ಕಣ್ಣೇ ಕವರ್ ಆಗ್ಬಿಡೋದು ಇವು ಇರ್ತಿದ್ದಾಗ. ಅದನ್ನು ಮತ್ತೆ ಹೇಳಿ ಇಲ್ಲ ಕಣ್ ಕವರ್ ಹೈಟ್ ಮಾಡಬೇಕು ಇತ್ಯಾದಿ ಎಲ್ಲ ಮಾಡ್ಕೊಂಡು ಮಾಡ್ತಾಯಿದ್ರು. ಇದು ಒಂದು ಅರ್ಥದಲ್ಲಿ ಒಳಗಡೆ ಕ್ಯಾಮ್ರಾ ಇಟ್ಟು ಕೂಡಲೇ ಬಹಳ ಈಸಿ ಆಗ್ತಿತ್ತು. ಈ 3-4 ಜನ ಮೂರು ಪಾತ್ರಗಳಿದ್ದಾಗ ಒಟ್ಟಿಗೆನೆ, ಎಸ್ಪೆಷಲಿ ಗೀತಾ ಮತ್ತು ಅಣ್ಣಾವ್ರು ಮತ್ತು ವಜ್ರಮುನಿ 3 ಜನ ಇದ್ದಂಥ ಶಾಟ್ಗಳಿದೆಯಲ್ಲ, ಅದರಲ್ಲಿ ನಾನು 3 ಜನದ ಶಾಟ್ಗಳು ತೆಗಿಬೇಕಾದ್ರೆ ಪೂರ್ತಿ ಅವರು ಹಿಂದಕ್ಕೆ ಬರಬೇಕಾಗಿತ್ತು.
ವೈಡರ್ ಲೆನ್ಸ್ ಅಂದರೆ ಮ್ಯಾಕ್ಸಿಮಮ್ ಆಗಿ ಯಾವುದಿತ್ತು 25. ಹಾಂ, ನಮ್ಮ ಟ್ರೈನ್ ಇಷ್ಟೇ ಇರೋದು. ಟ್ರೈನ್ ಹೆಚ್ಚಿರೋದು. ಹೌದು. ಓಕೆ, ಈಗಿನ ಕಾಲದಲ್ಲಿ ನೀವು ಮಾತಾಡಿ ಸರ್ ಅಂದ್ಬಿಟ್ಟು ಕ್ಯಾಮ್ರಾ ಇಟ್ಬಿಟ್ಟು ನೀವು ಮಾತಾಡ್ಕೊಂಡು ಬನ್ನಿ ಹೋಗಿ ಅಂದ್ಬಿಟ್ಟು ಆಮೇಲೆ ಬಂದು ನೋಡಿ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿದೆ ಅಂತ ಹೇಳಿ ಅಲ್ಲಿ ಹಂಗಿಲ್ವೇ ಇಲ್ಲ. ನಾವೆಲ್ಲಿ ಕೂತ್ಕೋಬೇಕು? ಅಥವಾ ಒಂದು ಯಾವುದೋ ಒಂದು ಲೈಟ್ ಆದರೂ ಬೇಕು ಅನ್ನೋದಾದ್ರೆ ಅದು ಲೈಟ್ ಎಲ್ಲಿ ಹಾಕೋದು, ಹೆಂಗೆ ಹಾಕೋದು? ಇಟ್ ವಾಸ್ ಸೋ ಪ್ರಿಸೈಸ್. ಆಗ 2 ಲೈಟ್ ತಂದರೆ 3ನೇದು ಇಡೋಕ್ಕಾಗಲ್ಲ. ಆ ಲೈಟ್ ಇಟ್ಟ ಜಾಗದಲ್ಲಿ ಎಷ್ಟೋ ಸಲ ನಾನೇ ಲೈಟ್ ಇಟ್ಕೋತೀನಿ ಸರ್, ನಾನೇ ಇಲ್ಲಿಂದ ನೋಡ್ದಂಗೂ ಆಗುತ್ತೆ ಅವ್ರದ್ದು ಆ್ಯಕ್ಷನ್ ಅಂತ, ನಾನೇ ಆ್ಯಕ್ಷನ್ ಕಟ್ ಹೇಳೋದಕ್ಕೆ ಲೈಟ್ ಇಟ್ಕೊಂಡು ನಿಂತಿದ್ದು ಉಂಟು. ಸೊ ಈ ರೀತಿ ಆ ಇರುವ ಜಾಗದಲ್ಲಿ ರಿಯಲಿಸ್ಟಿಕ್ ಅಪ್ರೋಚನ್ನು ಹುಡುಕೋವಾಗ ನನಗೆ ಅದಕ್ಕಿಂತ ಮುಂಚೆ ರಾಮಚಂದ್ರ ಮತ್ತು ಗೌರಿ ಇವ್ರ ಜೊತೆ ಎಲ್ಲ ಕೆಲಸ ಮಾಡ್ತಾ ಇದ್ದಿದ್ದರಿಂದ ನಾವು ಒಂದು ರೀತಿ ರಿಯಲಿಸ್ಟಿಕ್ ಅಪ್ರೋಚನ್ನು ಸಿನಿಮಾಗಳನ್ನೇ ಮಾಡಿದವರು. ಹಾಗಾಗಿ ಏನು ಅವೈಲೇಬಲ್ ಇದೆ ಲೊಕೇಶನ್ನಲ್ಲಿ ಅದಕ್ಕೆ ನಮ್ಮ ಇದನ್ನ ಹೊಂದಿಸ್ಕೋಬೇಕು. ನಮ್ಮ ಕ್ಯಾಮರಾ ಮತ್ತು ನಮ್ಮ ಆಕ್ಟ್ರು ಮತ್ತು ನಮ್ಮ ಸೀನು ಅಲ್ಲಿರುವ ಲೊಕೇಶನ್ ಅನ್ನ ಬಳಸ್ಕೊಂಡು ಅದು ಎಮರ್ಜ್ ಆಗಬೇಕು ಅನ್ನೋದು ನಮ್ಮ ಥಿಯರಿ. ಸೊ ಅಲ್ಲೆಲ್ಲ ಅವುಗಳನ್ನ ಮಾಡ್ಕೊಂಡು ಬಂದ್ವಿ. ಹಾಗಾಗಿ ಅದರ ಔಟ್ಕಮ್ ಅಲ್ಲೂ ಕೂಡ ನ್ಯಾಚುರಾಲಿಟಿ ಇದೆ. ಹೌದು. ಎಲ್ಲೋ ಬೇರೆ ಕಡೆ ಎಲ್ಲೋ ಶೂಟ್ ಮಾಡಿದ್ರು, ಅದೆಲ್ಲೋ ಬಂತು, ಅಷ್ಟೇ ಆಗಲ್ಲ ಜಾಗ, ಈ ಥರ ಎಲ್ಲ ಇರೋದೇ ಟ್ರೈನಾಗೆ. ಆ ಟ್ರೈನಲ್ಲಿ ಇರೋದು ಹಂಗೆ, ನೀವು ಇದ್ದದ್ದು ಹಂಗೆ, ಮಾಡಿದ್ದು ಹಾಗೆ. ಸೊ ಆ ರೀತಿಯಲ್ಲಿ ಒಳಗಡೆ ಶೂಟಿಂಗ್ಗಳೆಲ್ಲ ಮಾಡಿದಾಗ ಟ್ರೈನಲ್ಲಿ ಸಾಕಷ್ಟು ಆಯಿತು. ಭಾಳ ಪ್ರಾಬ್ಲಮ್ ಆಗಿದ್ದು ಟ್ರೈನ್ದು ಯಾವುದು ಅಂದರೆ ನೈಟ್ ಶಾಟ್ಸ್. ಅದು ಯಶವಂತಪುರ ಯಾರ್ಡಲ್ಲಿ ಮಾಡಿದ್ವಿ. ಅದನ್ನ ಸುಮಾರೊಂದು 8 ದಿವಸನೂ ಏನೋ ನೈಟೇ ಮಾಡಿದ್ವಿ. ನಿರಂತರವಾಗಿ ರಾತ್ರಿಗಳನ್ನ ಮಾಡ್ತಾ ಇದ್ವಿ ಅಲ್ಲಿ ಬಹಳ ಪ್ರಾಬ್ಲಮ್ ಇತ್ತು. ಯಾಕೆಂದ್ರೆ ಜನರೇಟರ್ ಒಂದ್ ಕಡೆ ಇರೋದು, ಟ್ರೈನ್ ಮೂವ್ಮೆಂಟ್ ಮಾಡಿದ್ರೆ ಜನರೇಟರ್ನ ಲೈನ್ ಅಲ್ಲಿವರೆಗೂ ಬರ್ತಿರ್ಲಿಲ್ಲ. ಲೈಟ್ ಹಾಕೋದಕ್ಕೆ ನಮಗೆ ಹಾಗೆಲ್ಲ ಬ್ಯಾಟ್ರಿ ಲೈಟ್ ಮಿನಿ ಜನರೇಟರ್ ಇರಲಿಲ್ಲ ಅವಾಗ. ಸೊ ನಾವು ಈ ಪ್ರಿಸಿಷನ್ ಇಟ್ಕೊಂಡ್ವಿ, ಇಲ್ಲಿಂದ ಇಲ್ಲಿವರೆಗೆ ಅದು ಓಡಾಡಬೇಕು. ಕೇಬಲ್ ಅಷ್ಟೇ ಬರುತ್ತೆ. ಸೊ ಅದರ ಎಕ್ಸ್ಟ್ರಾ ಇದಿದ್ರೆ ಸ್ವಿಚ್ ಬೋರ್ಡ್ ಇತ್ಯಾದಿಗಳು, ಒಂದು ಸ್ವಿಚ್ ಬೋರ್ಡ್ ಇಲ್ಲಿರಬೇಕು, ಇನ್ನೊಂದು ಸ್ವಿಚ್ ಬೋರ್ಡ್ ಅಲ್ಲಿರಬೇಕು. ಸೊ ಈ ಲೈಟ್ ಏನಿದೆ ಅಲ್ಲಿಗೆ ಬರ್ತಿದ್ದಂಗೆ ಆ ಲೈಟ್ ಇರಬೇಕು, ಎಲ್ಲಿಂದ ಆ ಲೈಟ್ ಕ್ಯಾಚ್ ಮಾಡ್ಕೋಬೇಕು. ಸೊ ಈ ರೀತಿ ಒಂದು ಅದರಲ್ಲಿ ಶ್ರೀಕಾಂತ್ ದಿ ಬೆಸ್ಟ್. ಆ ಇಡೀ ನೈಟ್ ಶೂಟಿಂಗ್ ಏನಿದೆ ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಐ ಡೋಂಟ್ ನೋ, ಈಗ ಟೇಕನ್ ಫಾರ್ ಗ್ರಾಂಟೆಡ್ ಅಂತಾರೆ. ಹಿ ನೆವರ್ ಟುಕ್ ಇಟ್ ಫಾರ್ ಗ್ರಾಂಟೆಡ್. ಪ್ರತಿಯೊಂದನ್ನು ಇಲ್ಲ ಸರ್, ಇದು ಹಿಂಗೆ ಮಾಡೋದು, ಹಿಂಗೆ ಬೇಕು ನನಗೆ, ಇದು ಹಂಗಾಗಲಿ, ನಿಮ್ಗೆ ಹಿಂಗೆ ಬೇಕು, ಶಾರ್ಟ್ ಬೇಕಲ್ವ ಇದು, ಹಾಗೆ ಸುಮ್ಮನಿರಿ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಈಗ ನೋಡಿ ಇದು ಹಿಂಗಾಗತ್ತೆ ಅಂತ ಮಾಡೋರು. ನಮ್ಗೆ ಕ್ಯಾಮ್ರಾದಲ್ಲಿ ತೋರಿಸೋರು, ನೋಡಿ ಹಿಂಗಾಗುತ್ತೆ, ಸರಿನಾ, ಕರೆಕ್ಟ್ ಆಗಿದೆಯಾ ಅಂತ. ಅದಾದಮೇಲೆ ಅಣ್ಣವ್ರನ್ನ ಕರಿತಿದ್ವಿ ಅಥವಾ ಬೇರೆ ಆ್ಯಕ್ಟರ್ಗಳನ್ನ ಕರಿತಿದ್ವಿ. ಹಾಗಾಗಿ ನಮಗೆ ಒಂದು ರಿಹರ್ಸಲ್ ಆಗಿರೋದು, ಟೆಕ್ನಿಕಲ್ ರಿಹರ್ಸಲ್ ನಮಗೆ ಗೊತ್ತಾಗಿರೋದು ಏನು ಅಂತ. ನಾವು ಭಾಳ ಪ್ರಿಸೈಸ್ ಆಗಿ ಹೇಳ್ತಾ ಇದ್ವಿ, ಅದು ಮಾಡಿಬಿಟ್ರೆ ಅಣ್ಣ ಹಿಂಗೆ ಮಾಡಿದ್ರೆ ಆಯಿತು ಸಾಕು, ಇಷ್ಟು ಮಾಡಿದ್ರೆ ಸಾಕು, ಹೌದಾ ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ರೆ ಆಯ್ತೆ, ನೀವು ಅಲ್ಲಿ ತೋರಿಸ್ಬಿಟ್ಟು ಹೋಗಿ ನಾ ಮಾಡ್ಕೋತೀನಿ ಅನ್ನೋರು. ಬಟ್ ಅವ್ರ ಕ್ಯಾಮ್ರಾ ಒಂದು ಕಣ್ಣು ನೋಡ್ಕೋತಾನೆ ಇರೋದು, ಅವ್ರಿಗೆ ಅವ್ರ ಎಕ್ಸ್ಪೀರಿಯನ್ಸಲ್ಲಿ ಎಲ್ಲಿ ಏನಿದೆ ಗೊತ್ತಿಲ್ಲ, ಅವ್ರು ಭಾಳ ನೀಟಾಗಿ ಬಂದು ಕರೆಕ್ಟಾಗಿ ಆ ಪಾಯಿಂಟಿಗೆ ಬರೋರು. ಸೊ ಈ ರೀತಿಯಲ್ಲಿ ಒಂದು ಅರ್ಥದಲ್ಲಿ ಆ್ಯಕ್ಟ್ರು, ಕ್ಯಾಮ್ರಾಮನ್ನು ಮತ್ತು ಉಳಿದ ಟೀಮ್ ವರ್ಕ್ ಮಾಡಿದ್ರಿಂದ ಐ ಥಿಂಕ್ ನನ್ನ ಇಡೀ ಸಿನಿಮಾ 48 + 2 50 ದಿವಸದಲ್ಲಿ ಮುಗೀತು ಅಂತ ನನ್ನ ಲೆಕ್ಕಾಚಾರ. ಇಡೀ ಸಿನಿಮಾ ಟ್ರೈನ್ನೇ ಅಷ್ಟೊಂದು ದಿನ ತಗೊಂಡಿದೆ, 20 ನಿಮಿಷ ಟ್ರೈನ್, ಅದೇ ತುಂಬಾ ಟೈಮ್ ತಗೊಂಡಿರುತ್ತೆ ಆಕ್ಚುಲಿ. ಒಂದು 70% ಟ್ರೈನ್ ಸೀಕ್ವೆನ್ಸ್ಗೆ ನಿಮ್ ಟೈಮ್ ಹೋಗಿರುತ್ತೆ ಅನ್ಸುತ್ತೆ ಶೂಟಿಂಗಿಗೆ. ಒಟ್ಟಿನಲ್ಲಿ ನಮಗೆ ಒಂದು ಅನುಭವ, ರಿಯಲ್ ಟ್ರೈನ್, ರಿಯಲ್ ಲೈಟಿಂಗ್ ಎಫೆಕ್ಟ್ಸ್, ರಿಯಲ್ ಮೂಮೆಂಟ್ಸ್, ಎಲ್ಲೂ ಯಾವುದು ಆರ್ಟಿಫಿಷಿಯಲ್ ಮೂಮೆಂಟ್ಗಳಲ್ಲ. ಸೊ ಅವುಗಳ ಜೊತೆಯಲ್ಲಿ ಸಿನಿಮಾವನ್ನು ಎತ್ಕೊಳ್ಳೋದು. ಎಲ್ಲರೂ ಹೆದರಿದ್ರು ಅದಕ್ಕೆ, ಯಾಕೆಂದರೆ ಟ್ರೈನ್ ಪರ್ಮಿಷನ್ ಕೊಡಲ್ಲ, ಟ್ರೈನಾ ಅಂತೆಲ್ಲ ಹೇಳಿದಾಗ ವಿಕ್ರಮ್ ಶ್ರೀನಿವಾಸ್ ಒಂದೇ ಮಾಡೋದು, ದುಡ್ಡು ಕೊಟ್ಟಿದ್ರೆ ಪರ್ಮಿಷನ್ ಕೊಡ್ತಾರೆ. ಆದರೆ ಅವ್ರಿಗೆ ಏನೇನೋ ರಿಸ್ಟ್ರಿಕ್ಷನ್ ಇದೆ, ಆ ರಿಸ್ಟ್ರಿಕ್ಷನ್ಗೆಲ್ಲ ಸಹಿ ಹಾಕ್ಬಿಟ್ಟು ಬಂದರು. ಸಾರ್ ಎಲ್ಲದಕ್ಕೂ ಓಕೆ ಹೇಳಿದ್ರಲ್ಲ, ಏನು ಮಾಡೋದು ಅಂತ. ನೀವು ಯೋಚನೆ ಮಾಡಬೇಡಿ, ನೀವು ಮಾಡಿ, ನಿಮ್ಗೆ ಏನು ಬೇಕು ಹೇಳಿ ನಾವು ಮಾಡ್ತೀವಿ. ಸಾರ್ ನೈಟೆಲ್ಲ ಶೂಟ್ ಮಾಡಬೇಕು ಮಾಡಿ ಅಂದರು. ಹೆಂಗೆ ಅಂದರೆ ಅವ್ರು ಇಲ್ಲಿ ಎಲ್ಲರಿಗೂ ಮಾಡ್ಕೊಂಡಿದ್ರು, ಅದು ಅಣ್ಣವ್ರು ಮಾಡ್ತಿದಾರ. ಹಾಗಾದ್ರೆ ಎಲ್ಲರೂ ಸಪೋರ್ಟ್ ಹೇಳಿ ಅಣ್ಣವ್ರು ಮಾಡ್ತಿದ್ಮೇಲೆ ಎಲ್ಲ ರಾತ್ರಿನೂ. ಸೊ ಎಂಜಿನ್ ಇವರುಗಳು ಆಲ್ಟರ್ನೇಟಿವ್ ಆಗಿ ಕಾಯೋರು. ಸರ್ ನಾನು ಇರ್ತೀವಿ ಸರ್, ನಾವಿರ್ತೀವಿ ಸರ್ ಅಂತ ಇನ್ನೊಬ್ಬ ಬರೋನು.
ಸೊ ಗಾರ್ಡ್ಗಳು, ಟ್ರೈನ್ ಇಂಜಿನ್ ಇವರು ವರ್ಕರ್ಸು ಇವರೆಲ್ಲರೂ ದೇ ಸಪೋರ್ಟೆಡ್ ದ ಹೋಲ್ ಮೂಮೆಂಟ್. ಹಂಗಾಗಿ ಒಂದು ಹದ್ದದಲ್ಲಿ ಅವರ ಚರಿಷ್ಮಾ, ರಾಜ್ಕುಮಾರ್ ಅವರ ಚರಿಷ್ಮಾ ಜೊತೆಗೆ ವಿಕ್ರಮ್ ಶ್ರೀನಿವಾಸ್ ಅವರ ಎಕ್ಸ್ಪರ್ಟೈಸ್ ಯೂಸ್ ಮಾಡಿದ್ದು ಮತ್ತು ಶ್ರೀಕಾಂತ್ ಅವರ ಪರ್ಫೆಕ್ಷನ್ ಇನ್ ಕ್ಯಾಮ್ರಾ, ಅವೆರಡೂ ಕೂಡ ಎಲ್ಲವೂ ಕೂಡ ಸಿನಿಮಾಗೆ ಭಾಳ ಕಾಂಟ್ರಿಬ್ಯೂಟ್ ಮಾಡಿದೆ. ಅವ್ರಿಗೆ ಡೈಲಾಗ್ ಎಲ್ಲ ಕೊಟ್ಬಿಟ್ಟು ಸ್ವಲ್ಪ ಆ ಕಡೆ ಹೋದೆ ನಾನು. ಸರಿಯಪ್ಪ, ಎಲ್ಲಿ ನನ್ನ ಇವ್ರ ಜೊತೆ ಯಾರು ರಿಪೋರ್ಟ್ರ್ ಯಾರು? ನಾ ಇಲ್ಲಿದ್ದೀನಣ್ಣ ಅಂದೆ. ಹಿಂಗೆ ಬಂದರು, ನೀವ ಅಂದರು. ಮಿಂಚು, ಗುಡುಗು, ಮಳೆ ಯೂಸ್ ಮಾಡಿದ್ದೀರ. ಈಗ ನಾವು ಫಿಲ್ಮ್ ಮೇಕಿಂಗ್ ಬಗ್ಗೆ ಮಾತಾಡ್ತಾ ಏನು ಮಾಡ್ತೀವಿ, ಅದನ್ನು ನಾವು ಏನೇ ಲೈಟಿಂಗ್ ಮಾಡಲಿ, ಏನೇ ಲೈಟ್ನಿಂಗ್ ಯೂಸ್ ಮಾಡಲಿ, ಮಳೆ ಯೂಸ್ ಮಾಡಲಿ, ಅದನ್ನು ಮೆಟಫರ್ ಆಗಿ ಯೂಸ್ ಮಾಡ್ತೀವಿ ಅಂತ ಹೇಳ್ಕೊಂಡು ಗೊತ್ತಿದೆ ನಮಗೆ.